ನಾವು ಕೊನೆಯ ಭಾಗಕ್ಕೆ ಬರೋಣ ರೀ. ಕೊನೆ ಭಾಗ ಯಾವುದು ಅಂದರೆ ಉನ್ನತ ವಿಮರ್ಶೆ ಅಂತ. ನಾವು ಇಲ್ಲಿಗೆ ಬಿಟ್ಟಿದ್ದೀವಿ ರೀ. ಆ್ಯಕ್ಚುಲಿ ಇದನ್ನು ನಾವು ಹಿಂದಿಂದನ್ನು ನಿಮ್ಗೆ ಒಂದಿಷ್ಟು ಟಚ್ ಕೊಡೋಣ ಅಂತ ಬಂದು ಇಷ್ಟು ಟೈಮ್ ತೊಗೊಂಡಿವಿ ಅಷ್ಟೇ. ಅಂದರೆ 15 ದಿನ ಆಗಿಬಿಟ್ಟಿರ್ತದೆ, ಗ್ಯಾಪ್ ಇರ್ತದೆ, ಅದು ಕಾನ್ಸೆಪ್ಟು ಕ್ಲಾರಿಟಿ ಸಿಕ್ಕೋದಿಲ್ಲ ಮುಂದಕ್ಕೆ ಹೋಗ್ಬಿಟ್ರೆ ಅಂತ. ಉನ್ನತ ವಿಮರ್ಶೆ ಅನ್ನೋದು ಗ್ರಂಥ ಸಂಪಾದನಾ ಕಾರ್ಯದ ಕೊನೆಯ ಹಂತ. ಇಷ್ಟೊತ್ತಿಗೆ ಈ ಎಲ್ಲ ಹಂತಗಳನ್ನು ದಾಟಿದಾಗ ನೀವು ಒಂದು ಓದುಗರಿಗೆ ಕವಿಯೇ ಬರೆದಿರಬಹುದಾದ ಒಂದು ಪಠ್ಯವನ್ನು ನೀವು ಸಿದ್ಧಪಡಿಸಿದ ಹಾಗೆ ಆಗುತ್ತೆ. ಈಗ ನೀವು ಮಾಡಬೇಕಾದದ್ದು ಏನು ಅಂದರೆ ಉನ್ನತ ವಿಮರ್ಶೆ ಅಂತ. ಉನ್ನತ ವಿಮರ್ಶೆಯಲ್ಲಿ ಏನು ಬರುತ್ತವೆ ಅಂದರೆ 3 ಸಂಗತಿಗಳು ಬರುತ್ತವೆ. ಏನೇನು ಮಾಡಬೇಕು? ಇದನ್ನು ಸಂಪಾದಕೀಯ ಅಂತಲೂ ಕರಿತೀವಿ ರೀ. ಇದನ್ನು ಸಂಪಾದಕೀಯ ಅಂತಲೂ ಕರಿತೀವಿ. ಗ್ರಂಥ ಸಂಪಾದನಕಾರ ಇದನ್ನು ಬರೀತಾನೆ. ಇದನ್ನು ಕೃತಿಯ ಮೊದಲಲ್ಲಿ ಅಳವಡಿಸಲಾಗಿರುತ್ತೆ. ಕೃತಿಯ ಮೊದಲ ಭಾಗದಲ್ಲಿ, 2ನೇ ಭಾಗದಲ್ಲಿ ಪಠ್ಯ ಇರುತ್ತೆ, 1ನೇ ಭಾಗದಲ್ಲಿ ಸಂಪಾದಕೀಯ ಇರುತ್ತೆ. ಇಲ್ಲಿ ಏನೇನನ್ನು ಕೊಡಲಾಗುತ್ತೆ ಅಂದರೆ, ಮೊದಲನೇದು ಯಾವ ಗ್ರಂಥವನ್ನು ಸಂಪಾದನೆ ಮಾಡಿದೀವೋ ಅದರ ಮೂಲ ಕರ್ತೃವಿನ ಕಾಲದೇಶ ವಿಚಾರಗಳ ಚರ್ಚೆ ಮೊದಲು. ಕರ್ತೃವಿನ ಕಾಲದೇಶ ವಿಚಾರಗಳ ಚರ್ಚೆ ಒಂದನೇದು ಇದರಲ್ಲಿ ಬರಬೇಕಾದದ್ದು. 2ನೇದು ರಸವಿಮರ್ಶೆ ಅಥವಾ ದರ್ಶನ ವಿಮರ್ಶೆ. 3ನೇದು ಪಾಠ ಪರಿಷ್ಕರಣಾ ಕಾರ್ಯದ ವೈಧಾನಿಕತೆಗೆ ಸಂಬಂಧಪಟ್ಟದ್ದು. ಇವನ್ನ ಒಂದೊಂದು ಪಾಠ ಪರಿಷ್ಕರಣ ಕಾರ್ಯದ ವೈಧಾನಿಕತೆಯನ್ನು ಕುರಿತು ಏನೇನಿವು ಅಂತ ಒಂದಿಷ್ಟು ನೋಡೋಣ. ಒಂದು ಸಂಪಾದಕೀಯ ಬರೆಯುವಾಗ ನೀವು ಪಂಪ ಭಾರತನೋ, ಕುಮಾರವ್ಯಾಸ ಭಾರತನೋ, ಪ್ರಭುಲಿಂಗ ಲೀಲೆಯೋ ಯಾವುದಾದ್ರೂ ಕೃತಿಯನ್ನು ಸಂಪಾದನೆ ಮಾಡಿದ್ರೆ ಆ ಕೃತಿಯ ಮೂಲ ಕರ್ತೃ ಯಾರಿದಾನಲ್ಲ ಅವನ ಕಾಲ, ದೇಶ, ಮತ ವಿಚಾರಗಳನ್ನು ಮೊದಲ ಭಾಗದಲ್ಲಿ ಬರೀಬೇಕು. ಅಂದರೆ ಇದನ್ನು ಬರೆದವನ ಕಾಲ ಯಾವುದು, ಅವನು ಎಲ್ಲಿಯವನು, ಯಾವ ಮತಕ್ಕೆ ಸಂಬಂಧಪಟ್ಟವನು ಎನ್ನುವ ಬಗ್ಗೆ ಈವರೆಗೆ ವಿದ್ವತ್ ಲೋಕದಲ್ಲಿ ನಡೆದಿರುವ ಎಲ್ಲ ಚರ್ಚೆಗಳನ್ನು ಸಾರವತ್ತಾಗಿ ಸಂಗ್ರಹಿಸಿ ನಿಮ್ಮ ನಿಲುವು ಏನು ಅಂದರೆ, ಅಂದರೆ ಗ್ರಂಥ ಸಂಪಾದಕನ ಕೊನೆಯ ನಿಲುವು ಏನು ಎನ್ನುವುದು ಬರಬೇಕು. ಅಂದರೆ ಒಂದೇ ವಾಕ್ಯದಲ್ಲಿ ಇವನು 10ನೇ ಶತಮಾನದವನು, ಇವನು ವೇಮಲವಾಡದವನು, ಇವನು ಜೈನ ಮತಸ್ಥ ಅಂತ ಬರೆದ್ರೆ ಅಲ್ಲ. ಇವನ ಕಾಲದ ಬಗ್ಗೆ ಈಗ ಏನೇನು ವಿವಾದಗಳಿವೆ, ವಾದಗಳಿವೆ, ಚರ್ಚೆಗಳಿವೆ ಎಲ್ಲವೂ ಕೊಡ್ತಾ ನಿಮ್ಮ ವಾದವನ್ನು ಮಂಡಿಸಬೇಕು. ಯಾವ ದೇಶಕ್ಕೆ ಸೇರಿದವನು, ಪ್ರದೇಶ ಯಾವುದು, ಎಲ್ಲಿಯವನು, ಇವನ ಮೂಲ ಏನು ಅಂತ ಬರೀಬೇಕು. ಆಮೇಲೆ ಯಾವ ಮತೀಯ ಇವನು ಅಂತ. ಇಷ್ಟೆಲ್ಲ ಆದಮೇಲೆ ಕೃತಿಯನ್ನು ಯಾವಾಗ ಬರೆದ ಎನ್ನುವುದರ ಬಗ್ಗೆ ಇರುವ ಚರ್ಚೆಗಳು. ಕಾರಣ ಏನು ಅಂತ ಹೇಳಿದ್ರೆ, ಕನ್ನಡದ ಕವಿಗಳು ಎಷ್ಟೋ ಜನ ತಾವು ಲೋಕೋತ್ತರವಾದ ಕಾವ್ಯವನ್ನು ಬರೆದಿದ್ರು ಬರೆದವನ ಹೆಸರನ್ನು, ತಮ್ಮ ಹೆಸರನ್ನೇ ಹೇಳ್ಕೊಂಡಿಲ್ಲ ಎಲ್ಲೂ. ಉದಾಹರಣೆಗೆ ನಿಮಗೆ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ನೀವು ಎಲ್ಲಿ ಹುಡುಕಿದ್ರು ಆ ಕೃತಿಯ ಕರ್ತೃ ಚಾಮರಸ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಯಾವ ಕಾಲದಲ್ಲಿ ಬರೆದ, ಎಲ್ಲಿ ಅವನು ಚಾಮರಸ, ಏನು ಅವನ ವಿವರಗಳೇನು, ಅವನ ವೈಯಕ್ತಿಕ ಬದುಕೇನು ಏನು ಗೊತ್ತಾಗೋದಿಲ್ಲ ಅವನ ಕೃತಿಯಲ್ಲಿ. ಆದರೆ ಅವನ ನಂತರದವರು ಇವನ ಬಗ್ಗೆ ಮಾತಾಡಿದ್ದಾರೆ. ಅವನ್ನೆಲ್ಲ ಚರ್ಚೆ ಮಾಡಬೇಕು ನೀವು. ಗುರ್ರ ಚಾರಿತ್ರದಲ್ಲಿ ಅಲ್ಲಿ ಇಲ್ಲಿ ಬೇರೆ ಕಡೆ ಚರ್ಚೆ ಆಗಿದೆ ಅವನ ಬಗ್ಗೆ. ಈ ನಾರಣಪ್ಪ ಅಂತಿದ್ದಾನಲ್ಲ ಕುಮಾರವ್ಯಾಸ, ವೀರನಾರಾಯಣನ ಕವಿ, ಲಿಪಿಕಾರ ಕುಮಾರವ್ಯಾಸ ಅಂತ. ನಾರಣಪ್ಪ ಗದಗನವನು. ಅವನು ಇಷ್ಟು ಹೇಳ್ಕೊಳ್ತಾನೆ ಹೊರತು ತನ್ನ ಕುಲ, ಗೋತ್ರ, ವಂಶಾವಳಿ, ಎಲ್ಲಿ ಅವನು, ಏನು ಮಾಡಿದ, ಏನು ವೃತ್ತಿ ಮಾಡ್ತಿದ್ದ, ಯಾವ ವಿವರಗಳನ್ನು ಹೇಳಿಲ್ಲ. ಅವನ್ನ ಉಳಿದ ಕವಿ ಚರಿತ್ರೆಯಿಂದ, ಸಾಹಿತ್ಯ ಚರಿತ್ರೆಯಿಂದ ನೀವು ಅಥವಾ ಗ್ರಂಥ ಸಂಪಾದನಕಾರ ಏನು ಮಾಡಬೇಕು, ನಿರೂಪಿಸಬೇಕಾಗತ್ತೆ. ಇದು ಮೊದಲೇ. ಅಂದರೆ ಕೃತಿಕಾರನ ಕಾಲ, ದೇಶ, ಮತ ವಿಚಾರ. ಇನ್ನು 2ನೇದು ಸಂಪಾದಕ ರಸವಿಮರ್ಶೆ ಅಥವಾ ದರ್ಶನ ವಿಮರ್ಶೆಯನ್ನು ಬರೀಬೇಕು, ಅಥವಾ ಚಾರಿತ್ರಿಕ ವಿಮರ್ಶೆಯನ್ನಾದರೂ ಬರೀಬಹುದು. ಇವು 3. ಚಾರಿತ್ರಿಕ ವಿಮರ್ಶೆ ಬರೆಯೋದಾದರೆ ಕೃತಿಯ ಬಗ್ಗೆ, ತಾನು ಸಂಪಾದನೆಗೆ ಎತ್ತಿಕೊಂಡ ಕೃತಿಯ ಚಾರಿತ್ರಿಕ ವಿವರಗಳ ಬಗ್ಗೆ ಬರೀಬೇಕು. ಅಂದರೆ
ಆ ಕೃತಿ ಯಾವ ನಿರ್ದಿಷ್ಟ ಕಾಲ ಸಂದರ್ಭದಲ್ಲಿ ಹುಟ್ಟಿದ್ದು, ಆ ಕಾಲದ ಸಮಾಜದ ನಿಲುವುಗಳೇನು, ಆ ಕೃತಿ ಆ ಕಾಲದ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಬೀರಿರಬಹುದಾದ ಪ್ರಭಾವ ಪ್ರೇರಣೆಗಳೇನು, ಅಥವಾ ಆ ಕಾಲದ ಸಾಮಾಜಿಕ ಸನ್ನಿವೇಶಗಳು ಕೃತಿಯ ಒಳಗೆ ಅಭಿವ್ಯಕ್ತಗೊಂಡ ರೀತಿ ಯಾವುದು ಅಂತ. ಆ ಕಾಲದ ಸಾಮಾಜಿಕ ಸನ್ನಿವೇಶದ ಒಳ ಒತ್ತಡಗಳು ಸಾಹಿತ್ಯ ಕೃತಿಯೊಳಗೆ ಹೇಗೆ ರೂಪುಗೊಂಡಿವೆ ಅಂತ. ಈ ಚಾರಿತ್ರಿಕ ವಿಮರ್ಶೆ 3 ಸಂಗತಿಗಳ ಮೇಲೆ ನಿಂತಿರ್ತದೆ. ಕಾಲ ಒಂದನೇದು, ಎರಡನೇದು ಜನಾಂಗ, ಮತ್ತು ಮೂರನೇದು ಯುಗ ಅಂತ. ಮೊದಲನೇದು ಕಾಲ, ಎರಡನೇದು ಜನಾಂಗ, ಮೂರನೇದು ಯುಗ. ನೀವು ಸಂಪಾದನೆಗೆ ಎತ್ತಿಕೊಂಡ ಕೃತಿ ರಚನೆಯಾದ ಕಾಲ ಸಂದರ್ಭದ ಸಾಂಸ್ಕೃತಿಕ ಸಂಗತಿಗಳನ್ನು, ಒತ್ತಡಗಳನ್ನು, ಅಭಿಪ್ಸೆಗಳನ್ನು, ಒತ್ತಾಸೆಗಳನ್ನು ಇಲ್ಲಿ ನಿರೂಪಿಸಬೇಕು. ಅವನು ಮಾತ್ರ ಅಲ್ಲ, ಅವು ಕೃತಿಯ ರೂಪುಗೊಳ್ಳುವಿಕೆಯ ಮೇಲೆ ಬೀರಿರಬಹುದಾದ ಪ್ರಭಾವಗಳನ್ನು ಇಲ್ಲಿ ಬರೀಬೇಕು. ಇದು ಒಂದು. ಎರಡನೇದು ಜನಾಂಗ ಅಂದರೆ ಏನು ಅಂದರೆ, ಪ್ರತಿಯೊಂದು ಸಾಹಿತ್ಯ ಕೃತಿಯು ಆಯಾ ಜನಾಂಗಿಕ ಪ್ರತಿಭೆಯ ಅಭಿವ್ಯಕ್ತ ರೂಪವಾಗಿರುತ್ತೆ. ಉದಾಹರಣೆಗೆ ನಮ್ಮ ಮಹಾಭಾರತ, ರಾಮಾಯಣ ಭಾರತೀಯ ಜನಾಂಗಗಳ ಸಾಂಸ್ಕೃತಿಕ ಪ್ರತಿಭೆಯ ಕಥಾನಕಗಳವು. ಹೀಗೆ ಒಂದು ಪಠ್ಯವನ್ನು ಅಧ್ಯಯನ ಮಾಡುವಾಗ ಅದು ರಚನೆಯಾಗುವುದಕ್ಕೆ ಕಾರಣವಾದ ಜನಾಂಗಿಕ ಹಿನ್ನೆಲೆಯನ್ನು ಕೂಡ ದಾಖಲಿಸಬೇಕು. ಇದು ಎರಡನೇದು. ಮೂರನೇದು ಯುಗ ಅಂತ. ಇದು ಕಾಲಕ್ಕೆ ಹತ್ತಿರವಾದದ್ದಾದರೂ ಯುಗ ಅಂತ ಹೇಳಿದ್ರೆ ಇಡೀ ಒಂದು ಸಹಸ್ರಮಾನದಲ್ಲಿ ಈ ಕೃತಿ ಯಾವ ಸ್ಥಾನದಲ್ಲಿ, ಇದಕ್ಕೆ ಏನು ಬೆಲೆ, ಯಾವ ಜಾಗದಲ್ಲಿ ನಿಲ್ಲುತ್ತೆ, ಇದರ ಮಹತ್ವ ಏನು, ಇದರ ವೈಶಿಷ್ಟ್ಯ ಏನು, ಮತ್ತು ಇದು ಯಾವ ಯುಗ ಪ್ರಜ್ಞೆಯನ್ನು ತನ್ನ ಮಾಧ್ಯಮದಲ್ಲಿ ನಿರೂಪಿಸಿದೆ ಅಂತ. ಸೊ ಇದನ್ನೆಲ್ಲ ಬರೆದ್ರೆ ನೀವು ಚಾರಿತ್ರಿಕ ವಿಮರ್ಶೆ ಅಂತ ಆಗುತ್ತೆ ಈ ಕೃತಿ ಬಗ್ಗೆ. ಇನ್ನು ರಸವಿಮರ್ಶೆ ಅಂದರೆ, ಅಕಸ್ಮಾತ್ ನೀವು ಚಾರಿತ್ರಿಕ ವಿಮರ್ಶೆ ಬರೆಯೋದ್ಬಿಟ್ಟು ರಸವಿಮರ್ಶೆಯನ್ನಾದರೂ ಬರೀಬೋದು. ಅಂದರೆ ಕೃತಿಯ ವಸ್ತು, ಆಶಯ, ಪಾತ್ರ, ತಂತ್ರ, ಭಾಷೆ, ಶೈಲಿ, ವರ್ಣನೆಗಳು, ಪ್ರತಿಮೆಗಳು, ಅಲಂಕಾರಗಳು, ಇವನ ಕುರಿತು ನೀವು ಚರ್ಚೆ ಮಾಡಿದ್ರೆ ಅದು ರಸವಿಮರ್ಶೆ. ಇನ್ನು ದರ್ಶನ ವಿಮರ್ಶೆ ಅಂತ ಹೇಳಿದ್ರೆ, ಕೃತಿ ಪ್ರತಿಪಾದಿಸುತ್ತಿರುವ ಮೌಲ್ಯ ಪ್ರಜ್ಞೆ ಯಾವುದು. ಮೌಲ್ಯ ಪ್ರಜ್ಞೆ ಅಂದರೆ ಒಂದು ಕೃತಿಯ ಅಂತರ್ದೃಷ್ಟಿ, ವಿಷನ್ ಅಂತಿರಲ್ಲ, ಅದೇನು ಅನ್ನೋದನ್ನು ಚರ್ಚೆ ಮಾಡಿದ್ರೆ ದರ್ಶನ ವಿಮರ್ಶೆ ಆಗುತ್ತೆ. ನನಗನ್ಸೋ ಮಟ್ಟಿಗೆ ಇವೆಲ್ಲವನ್ನು ಮಾಡೋದು ಒಳ್ಳೆಯದು ಅಂತ. ಇವನ್ನೆಲ್ಲ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನೀವು ಪಾಠ ಪರಿಷ್ಕರಣೆ ಮಾಡುವ ಪಠ್ಯ ಓದುವುದಕ್ಕೆ ಇದೊಂಥರ ಬ್ಯಾಕ್ಗ್ರೌಂಡ್. ಇದು ಹೀಗೆಲ್ಲ ಬರೆದಿದ್ರೆ ಗ್ರಂಥ ಸಂಪಾದನಕಾರ ನೇರವಾಗಿ ಪಠ್ಯಕ್ಕೆ ಹೋಗುವವರಿಗೆ ಅರ್ಥ ಆಗದೇ ಇರುವ ಸಂಗತಿಗಳನ್ನೆಲ್ಲ ಇಲ್ಲಿ ಅರ್ಥ ಮಾಡಿಕೊಂಡು ಪಠ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಥರದ ಇದು ಬುನಾದಿ. ಈ ದರ್ಶನ ವಿಮರ್ಶೆ ಇದು ಒಂದು. ಇನ್ನು ಇದು ಎರಡನೇದಾಯ್ತಲ್ಲ, ಮೂರನೇದಕ್ಕೆ ಬರೋಣ. ಪಾಠ ಪರಿಷ್ಕರಣೆಯ ಕುರಿತು ಏನೇನು ಹೇಳಬೇಕು. ನೀವು ಇಲ್ಲಿ ಈ ಭಾಗದಲ್ಲಿ ಪಾಠ ಪರಿಷ್ಕರಣೆ ಅಥವಾ ಪಾಠ ಸಂರಕ್ಷಣೆ ಈ ಭಾಗದಲ್ಲಿ ನೀವೇನು ಮಾಡಬೇಕು ಅಂದರೆ, ಯಾರು ಪಾಠ ಪರಿಷ್ಕರಣೆ ಮಾಡ್ತಿರ್ತೀವಿ, ಇಲ್ಲಿ ಯಾವ ಹಸ್ತಪ್ರತಿಗಳನ್ನು ನಾವು ಈ ಸಂಪಾದನಾ ಕಾರ್ಯದಲ್ಲಿ ಬಳಸಿಕೊಂಡಿದ್ದೇವೆ ಮೊದಲನೇದು ಅನ್ನೋದನ್ನು ಬರೀಬೇಕು. ಯಾವ್ಯಾವ ಹಸ್ತಪ್ರತಿಗಳನ್ನ ಈ ಸಂಪಾದನಾ ಕಾರ್ಯಕ್ಕಾಗಿ ಬಳಸಿಕೊಳ್ಳಲಾಗಿದೆ, ಒಂದನೇದು. ಎಲ್ಲಿಂದ ತಗೊಂಡ್ವಿ, ಅವು ಎಲ್ಲಿದ್ವು ಹಸ್ತಪ್ರತಿಗಳು, ಅವುಗಳ ಕಾಲ ಏನು, ಅವುಗಳ ಸಂರಕ್ಷಕರು ಯಾರು, ಆಮೇಲೆ ಆ ಹಸ್ತಪ್ರತಿಗಳು ಬಳಸಿಕೊಳ್ಳುವಾಗ ಅವಕ್ಕೆ ಏನು ಸಂಕೇತಗಳನ್ನು ಒದಗಿಸಲಾಗಿದೆ, ಅವಕ್ಕೆ ನಂಬರಿಂಗ್ ಮಾಡಿರ್ತೀವಲ್ಲ, ಕ ಪ್ರತಿ, ಬಿ ಪ್ರತಿ, ಚ ಪ್ರತಿ, ಡ ಪ್ರತಿ ಅಂತ. ಹೀಗೆ ಅವುಗಳ
ಸಂಕೇತ ಸಂಕ್ಷೇಪ ವ್ಯವಸ್ಥೆಯನ್ನು ಹೇಳಬೇಕು. ಇನ್ನು ನಂತರ ಪರಿಷ್ಕರಣಾ ಕಾರ್ಯ ಮಾಡುವಾಗ ಯಾವ ತತ್ವಗಳನ್ನು ಪಾಲಿಸಿದ್ದೀವಿ, ಯಾವ ನಿಯಮಗಳನ್ನ ಪಾಲಿಸಿದ್ದೀವಿ, ಮತ್ತು ಪರಿಷ್ಕರಣೆಗೆ ಎತ್ತಿಕೊಂಡ ಹಸ್ತಪ್ರತಿಗಳು ಯಾವ ಮುದ್ರಣಾಲಯ ಅಥವಾ ಭಂಡಾರ, ಗ್ರಂಥ ಭಂಡಾರ, ಹಸ್ತಪ್ರತಿ ಭಂಡಾರದಿಂದ ತೆಕ್ಕೊಂಡವುಗಳು, ಅವುಗಳ ಅಥೆಂಟಿಸಿಟಿ ಏನು ಅನ್ನೋದನ್ನು, ಅಧಿಕೃತತೆ ಏನು ಅನ್ನೋದನ್ನು ದಾಖಲಿಸಬೇಕು. ಯಾಕೆ ಹೀಗೆ ಮಾಡಬೇಕಂದ್ರೆ, ನೀವು ಮಾಡಿದ ಕೆಲಸವನ್ನು ಮತ್ತಾರಾದರೂ ಹೋಗಿ ಎಕ್ಸಾಮಿನ್ ಮಾಡೋದಕ್ಕೆ ಅವಕಾಶ ಇರಬೇಕು, ಪರೀಕ್ಷೆ ಮಾಡೋದಕ್ಕೆ. ಆಮೇಲೆ ಇದೆಲ್ಲ ಆದಮೇಲೆ ಪರಿಷ್ಕರಣ ಕಾರ್ಯಕ್ಕೆ ಬಳಸಿಕೊಂಡ ಹಸ್ತಪ್ರತಿಗಳ ಸೂಚಿಯನ್ನು ಕೊಡಬೇಕು. ಬಿಬ್ಲಿಯೋಗ್ರಫಿ ಆಫ್ ಮ್ಯಾನ್ಸ್ಕ್ರಿಪ್ಟ್ಸ್ ಅಂತೀವಿ ನಾವು, ಅಂಥದ್ದೊಂದು ಸೂಚಿಯನ್ನು ಕೊಡಬೇಕು. ಸೊ ಇದಿಷ್ಟು ಮಾಡಿದರೆ ನೀವು ಇದನ್ನೆಲ್ಲ ನಾವೇನಂತೀವಿ ಉನ್ನತ ವಿಮರ್ಶೆ ಅಂತ. ಸೊ ಇವು ಪಾಠ ಪರಿಷ್ಕರಣ ಕಾರ್ಯದ ವಿವಿಧ ಹಂತಗಳು. ಇಷ್ಟಾದ ಮೇಲೆ ನಾವು ಈ ನಿಯಮಗಳನ್ನೇನು ಈವರೆಗೂ ಕಲ್ತಿದ್ದೀವಿ ಹಿಂದಿನ ಕ್ಲಾಸಲ್ಲಿ, ಈ ಕ್ಲಾಸಲ್ಲಿ ಎಲ್ಲ ನಿಯಮಗಳ ವಿಷಯದಲ್ಲಿ ಎಲ್ಲ ಹಸ್ತಪ್ರತಿಗಳನ್ನ ಹಿಂಗೆ ನೋಡಬೇಕೆ ಅಥವಾ ಈ ನಿಯಮಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯಾಗಿ ಪಾಲಿಸಬೇಕೆ ಅಂತ ಒಂದು ಪ್ರಶ್ನೆ ಸಾಮಾನ್ಯ ಇದೆ. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸ್ತೀವಿ? ಎಸ್ ಎಸ್ ಎಸ್. ಈ ನಿಯಮಕ್ಕೆ ನಾನು ಕೆಲವು ಅಂದರೆ ಮಾರ್ಗ ಕೃತಿಗಳನ್ನ ಸಂಪಾದನೆ ಮಾಡುವಾಗ ಏನು ಮಾಡಬೇಕು, ಜಾನಪದ ಕೃತಿಗಳನ್ನ ಸಂಪಾದನೆ ಮಾಡುವಾಗ ಏನು ಮಾಡಬೇಕು, ಲಿಖಿತ ಇದ್ದಾಗ ಏನು ಮಾಡಬೇಕು, ಮೌಖಿಕ ಇದ್ದಾಗ ಏನು ಮಾಡಬೇಕು ಅನ್ನೋ ಕೆಲವು ನಿಯಮಗಳನ್ನು ಈಗ ನಾವು ಸ್ವಲ್ಪ ಪರಿಶೀಲನೆ ಮಾಡಬೇಕು. ನಿಮ್ಮ ಸಿಲೆಬಸ್ಸಿಗೆ ಅದನ್ನು ಇಟ್ಟಿದ್ದಾರೆ. ಸೊ ಮೊದಲನೇದು, ನಾವು ಈ ವಿಷಯದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳೇನೇನು? ಹಸ್ತಪ್ರತಿಗಳು ಹೆಚ್ಚಿಗೆ ಸಿಕ್ಕಷ್ಟು ಸಂಪಾದನಾ ಕಾರ್ಯ ಸುಲಭ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಅಂದರೆ ಹಸ್ತಪ್ರತಿಗಳ ಸಂಖ್ಯೆ ಹೆಚ್ಚಾದಷ್ಟು ಸಂಪಾದನಾ ಕಾರ್ಯಕ್ಕೆ ಅನುಕೂಲ ಅಂತ. ಈ ನಿಯಮ ಎಲ್ಲ ಹಸ್ತಪ್ರತಿಗಳ ಸಂದರ್ಭದಲ್ಲೂ ಅನ್ವಯಿಸೋದಿಲ್ಲ. ಮಾರ್ಗ ಸಾಹಿತ್ಯ ಅಂತೇನು, ಚಂಪು ಅಂತೇನು ಕರಿತೀರಲ್ಲ, ಚಂಪು ಸಾಹಿತ್ಯವನ್ನು ಪಾಠ ಪರಿಷ್ಕರಣೆ ಮಾಡುವಾಗ ಹಸ್ತಪ್ರತಿಗಳ ಸಂಖ್ಯೆ ಹೆಚ್ಚಾದಷ್ಟು ಪಾಠ ಪರಿಷ್ಕರಣೆ ಅನುಕೂಲ. ಆದರೆ ದೇಶಿ ಸಾಹಿತ್ಯ ಅಥವಾ ಜನಪ್ರಿಯ ಸಾಹಿತ್ಯ ಸಂದರ್ಭದಲ್ಲಿ ಹಸ್ತಪ್ರತಿಗಳ ಸಂಖ್ಯೆ ಹೆಚ್ಚಾದಷ್ಟು ಸಂಪಾದನಾ ಕಾರ್ಯ ಜಟಿಲ ಮತ್ತು ಸಂಕೀರ್ಣವಾಗುತ್ತೆ. ಯಾಕೆ ಅನ್ನೋ ಪ್ರಶ್ನೆಯನ್ನು ಅಡ್ರೆಸ್ ಮಾಡಬೇಕು ನಾವು. ಮಾರ್ಗ ಸಾಹಿತ್ಯ ಪ್ರತಿಗಳಿದಾವಲ್ಲ, ಮಾರ್ಗ ಸಾಹಿತ್ಯ ಅಂದರೆ ಚಂಪು, ಸಂಸ್ಕೃತ ಭೂಯಿಷ್ಠವಾದದ್ದು, ಈ ಥರದ್ವೆಲ್ಲ, ಅಂದರೆ ಪಂಪ, ರನ್ನ, ಕುಮಾರ, ರನ್ನಾದಿಗಳು ಮಾಡಿದ್ದು. ಅಲ್ಲಿ ಏನಾಗುತ್ತೆ, ಅವು ಜನಸಾಮಾನ್ಯರ ಕೈಗೆ ಹೋಗೋದು ತಪ್ಪಿರುತ್ತೆ. ಬರೀ ವಿದ್ವಾಂಸರು ಅವನ್ನು ಓದಿ ಹಾಡಿ ಗಮಕ ಮಾಡಿ, ಅವು ವಿದ್ವಾಂಸರ ಕೈಯಿಂದ ಕೈಗೆ ಬದಲಾದ ಪ್ರತಿಗಳು. ಆದ್ದರಿಂದ ಅವುಗಳ ಸಂಖ್ಯೆ ಹೆಚ್ಚಾದಷ್ಟು ಪಾಠ ಪರಿಷ್ಕರಣೆ ಅನುಕೂಲ. ಯಾಕೆ ಅಂದರೆ ಅವು ಜನಸಾಮಾನ್ಯರ ಕೈಗೆ ಸಿಕ್ಕು ಹಾಳಾಗಿಲ್ಲ, ಅವುಗಳ ಪಾಠ ಬದಲಾಗಿಲ್ಲ, ಭಾಳ ಬದಲಾಗೋದು ಕಡಿಮೆ. ಆದರೆ ದೇಶೀಯ ಕೃತಿಗಳು ಅಥವಾ ಜನಪ್ರಿಯ ಕೃತಿಗಳು ಅಂತಿರಲ್ಲ, ಅವು ಏನಾಗಿರ್ತವೆ ಅಂದರೆ ಜನರಿಂದ ಜನಕ್ಕೆ ಅವು ಹಸ್ತಾಂತರ ಆಗೋದು, ಭಾವಾಂತರ ಆಗೋದು, ಬಾಯಾಂತರ ಆಗೋದು. ಬಾಯಿ ಅಂದರೆ ಬಾಯಿಂದ ಬಾಯಿಗೆ ಸಾಗೋದು ಹೆಚ್ಚು. ಒಂದು ಕೃತಿ ಹೆಚ್ಚು ಜನಪ್ರಿಯ ಆದಷ್ಟು, ಹೆಚ್ಚು ಜನರಿಗೆ ಪ್ರಸಾರ ಆದಷ್ಟು ಅದರೊಳಗೆ ಸ್ಖಾಲಿತ್ಯಗಳು ತುಂಬೋದು ಜಾಸ್ತಿ. ಆದ್ದರಿಂದ ಒಂದು ಸಿದ್ಧಾಂತ ನೆನ್ಪಿಡಬೇಕು, ಅದೇನೆಂದರೆ ಮಾರ್ಗ ಕೃತಿಗಳ ಸಂಪಾದನೆ ಸಂದರ್ಭದಲ್ಲಿ ಹಸ್ತಪ್ರತಿಗಳು ಹೆಚ್ಚಿದ್ರೆ ಒಳ್ಳೆಯದು. ದೇಶಿ ಪ್ರತಿಗಳು, ಜನಪ್ರಿಯ ದೇಶಿ ಕೃತಿಗಳು ಅಥವಾ ಜನಪ್ರಿಯ ಕೃತಿಗಳು ಅಂತಿರ್ತಾವಲ್ಲ, ಅವುಗಳ ಸಂಪಾದನೆ ಮಾಡುವಾಗ
ಹಸ್ತಪ್ರತಿಗಳನ್ನು ಹೆಚ್ಚಿಟ್ಟುಕೊಳ್ಳೋದು ಸರಿಯಲ್ಲ. ಯಾಕಂದರೆ ಅವು ಜನರ ಬಾಯಿಂದ ಬಾಯಿಗೆ, ಕೈಯಿಂದ ಕೈಗೆ ಹರಡುವಾಗ ಸ್ಖಾಲಿತ್ಯಗಳು ಹೆಚ್ಚಾಗಿ ಬಿಡ್ತಾವೆ. ಸ್ಖಾಲಿತ್ಯಗಳು ಹೆಚ್ಚಿದ್ದ ಕಡೆಗಳಲ್ಲಿ ಅನೇಕ ಹಸ್ತಪ್ರತಿಗಳನ್ನು ಬಳಸಿ ಪಾಠ ಪರಿಷ್ಕರಣೆ ಮಾಡೋದು ತೊಂದರೆ ಆಗುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ಒಂದು ಉದಾಹರಣೆಗೆ ಚಂಪು ಕೃತಿಗಳನ್ನು ಹೆಚ್ಚು ಹಸ್ತಪ್ರತಿಗಳ ಸಹಾಯದಿಂದ ಪರಿಷ್ಕರಣೆ ಮಾಡಿ. ಆದರೆ ವಚನಗಳನ್ನು, ಕೀರ್ತನೆಗಳನ್ನು ಅಥವಾ ಸರ್ವಜ್ಞನ ತ್ರಿಪದಿಗಳನ್ನು ಹೆಚ್ಚು ಹಸ್ತಪ್ರತಿ ಇಟ್ಕೋಬಾರ್ದು. ಪ್ರಾಚೀನವಾದ ಹಸ್ತಪ್ರತಿ ಇಟ್ಕೊಳ್ಳಿ, ಶುದ್ಧ ಸಂಪ್ರದಾಯದ ಹಸ್ತಪ್ರತಿ ಇಟ್ಕೊಂಡು ಪರಿಷ್ಕರಣೆ ಮಾಡಿಬಿಟ್ರೆ ಸಾಕು. ಹೆಚ್ಚು ಇಟ್ಕೊಂಡಷ್ಟು ದೋಷ ಸಮಸ್ಯೆ ಹೆಚ್ಚು. ಆರ್ ಸಿ ಹಿರೇಮಠರು ಬಸವೇಶ್ವರರ ವಚನಾಮೃತ ಅಂತ ಒಂದು ಸಂಪಾದನೆ ಮಾಡಿದರು. ಸುಮಾರು 70ಕ್ಕೂ ಹೆಚ್ಚು ಪ್ರತಿಗಳನ್ನ ಬಳಸಿದ್ದಾರೆ ಅವರು. ವಚನ ಸಂಪಾದನೆಗೆ ಹೀಗೆ ಮಾಡಬಾರದು ಅಂತ, ವಚನ ಸಂಪಾದನೆಗೆ ಹೀಗೆ ಮಾಡಬಾರದು. ಯಾಕಂದರೆ ಜನರ ಬಾಯಿಂದ ಬಾಯಿಗೆ ಸಾಗುವಾಗ ದೋಷಗಳು ಈಗಾಗಲೇ ಹಸ್ತಪ್ರತಿಗಳಲ್ಲಿ ಸೇರಿಬಿಟ್ಟಿವೆ ಅಂತ. ಎರಡನೇದು, ಹಸ್ತಪ್ರತಿಗಳನ್ನ, ಪದ್ಯ ಹಸ್ತಪ್ರತಿಗಳನ್ನ ನೋಡುವಾಗ ಹೆಚ್ಚಿಟ್ಕೊಂಡ್ರೆ ಅನುಕೂಲ. ಆದರೆ ಗದ್ಯವನ್ನು ಹೆಚ್ಚು ಹಸ್ತಪ್ರತಿಗಳ ಸಹಾಯದಿಂದ ಪರಿಷ್ಕರಣೆ ಮಾಡೋದಕ್ಕೆ ಹೋಗಬಾರ್ದು ಅಂತ. ಯಾಕಂದರೆ ಪದ್ಯ ಆದರೆ ಸಾಲು ಸಾಲು ಸಿಕ್ಕಿಬಿಡುತ್ತೆ, ಗದ್ಯ ವಿಸ್ತೃತವಾಗಿರುತ್ತೆ. ನೀವು ಸಾಲು ಸಾಲು ಹಿಡಿದು ಹೆಚ್ಚು ಹಸ್ತಪ್ರತಿಗಳನ್ನು ಬಳಸಿ ಅದನ್ನು ಏನು ಮಾಡೋಕ್ಕಾಗೋದಿಲ್ಲ, ಪರಿಷ್ಕರಣೆ ಮಾಡೋದು ಕಷ್ಟ. ಇನ್ನು ಹಸ್ತಪ್ರತಿಗಳ ಸಂಖ್ಯೆ ಕಡಿಮೆ ಇದ್ದಲ್ಲಿ ಅಥವಾ ಒಂದೇ ಪ್ರತಿ ಇರುತ್ತೆ ಅಂತ ಇಟ್ಕೊಳ್ಳಿ, ಸಂರಕ್ಷಿತ ಹಸ್ತಪ್ರತಿ ಅಂತ ನೆನಪು ಮಾಡ್ಕೊಳ್ಳಿ, ಅಥವಾ ಏಕೈಕ ಹಸ್ತಪ್ರತಿ ಅನ್ನೋದೊಂದು ಪ್ರಕಾರದಲ್ಲಿ ನಾನು ಹಿಂದೆ ಹೇಳಿದ್ದೆ. ಒಂದೇ ಹಸ್ತಪ್ರತಿ ಇದ್ದರೆ ಅದನ್ನು ತಿದ್ದೋಕ್ಕೆ ಹೋಗಲೇಬಾರ್ದು. ನನ್ನ ಪ್ರಕಾರ ಒಂದೇ ಹಸ್ತಪ್ರತಿ ಇತ್ತು ಅಂದರೆ ಆ ಪಠ್ಯದ ಬಗ್ಗೆ ಅದನ್ನು ಹೆಚ್ಚು ತಿದ್ದುವ ಹುಚ್ಚಿಗೆ ಹೋಗಬಾರ್ದು. ಯಾಕಂದರೆ ಬೇರೆ ಪ್ರತಿಗಳು ಇಲ್ಲದೇ ಇರೋದರಿಂದ ಇದರೊಳಗಿರೋ ದೋಷ ಯಾವುದು, ಸರಿ ಯಾವುದು ಅನ್ನೋದನ್ನು ತಾಳೆ ಹಾಕಿ ನೋಡೋದಕ್ಕೆ ಅವಕಾಶವೇ ಇಲ್ಲದಿರೋದ್ರಿಂದ ಒಂದೇ ಹಸ್ತಪ್ರತಿ ಇದ್ದರೆ ಅದನ್ನು ಇದ್ದಕ್ಕಿದ್ದಂಗೆ ಪ್ರಿಂಟ್ ಮಾಡೋದು ಒಳ್ಳೆಯದು. ಅದನ್ನು ನಾವು ತಿದ್ದುಪಡಿ ಮಾಡೋದಕ್ಕೆ ಹೋದರೆ ಅದರಲ್ಲಿ ಏನಿಲ್ಲ, ಅರ್ಥ ಇಲ್ಲ. ಯಾಕಂದರೆ ನಮಗೆ ಅದನ್ನು ಹೋಲಿಸುವುದಕ್ಕೆ ಬೇರೆ ಯಾವ ಆಧಾರಗಳು ಲಭ್ಯ ಇಲ್ಲದೆ ಇರೋದರಿಂದ ನಾವು ಮಾಡುವ ತಿದ್ದುಪಡಿ ಬರೀ ಊಹೆ ಆಗುತ್ತೆ. ಗ್ರಂಥ ಸಂಪಾದನೆಯ ಕಾರ್ಯದಲ್ಲಿ ಊಹೆಗೆ ಜಾಗ ಇಲ್ಲ, ಜಾಗ ಇರಬಾರ್ದು. ಊಹಾತ್ಮಕ ಪರಿಷ್ಕರಣ, ಅದಕ್ಕೆ ಕಡಿಮೆ ಏನಿರಬೇಕು, ಸ್ಪೇಸ್ ಇರಬೇಕು ಅಂತ. ಊಹಾತ್ಮಕ ಪರಿಷ್ಕರಣಕ್ಕೆ ಇಟ್ ಮಸ್ಟ್ ಬಿ ಎ ವೆರಿ ಲಿಮಿಟೆಡ್ ಸ್ಪೇಸ್. ನಾವು ಸ್ವಾತಂತ್ರ್ಯ ವಹಿಸಬಾರ್ದು ಗ್ರಂಥ ಸಂಪಾದನಕಾರರು. ಸರಿ, ಇನ್ನು 10 ಪಾಠಗಳನ್ನು ಎತ್ತಿ 11ನೇ ಪಾಠವನ್ನು ಕೊಡೋದು ಆಗಬಾರದು ಅಂತ. ಅಂದರೆ 10 ತೊಗೊಂಡು 11 ನಾವೇ ಯಾವುದು ನಮಗೆ ತೋಚಿದ ಹಾಗೆ ಮಾಡಬಾರ್ದು. ಈ ದೇಶಿ ಹಸ್ತಪ್ರತಿಗಳು ಅಥವಾ ದೇಶಿ ಕೃತಿಗಳ ಹಸ್ತಪ್ರತಿಗಳನ್ನ ನಾವು ಇಟ್ಕೊಂಡು ಸಂಪಾದನೆ ಮಾಡುವಾಗ, ವಿಶೇಷವಾಗಿ ವಚನಗಳನ್ನು, ತ್ರಿಪದಿಗಳನ್ನು, ಕೀರ್ತನೆಗಳನ್ನ ಸಂಪಾದನೆ ಮಾಡುವಾಗ ಏಕ ವ್ಯಕ್ತಿ ವಚನದ ಕಟ್ಟುಗಳನ್ನ ತಗೊಂಡು, ಅಂದರೆ ಬಸವಣ್ಣನ ವಚನಗಳು ಅಂತ ಒಂದು ಹಸ್ತಪ್ರತಿ ಕಟ್ಟು ಸಿಕ್ಕಿದ್ರೆ, ನಾವು ಇನ್ನೊಂದು ಕಡೆಗೆ ಮಿಶ್ರ ಸ್ತೋತ್ರದ ವಚನಗಳು ಅಂತ ಇನ್ನೊಂದು ಕಟ್ಟು ಸಿಕ್ಕಿರ್ತದೆ. ಅವೆರಡನ್ನು ಇಟ್ಟುಕೊಂಡು ಪಾಠ ಪರಿಷ್ಕರಣೆಗೆ ಹೋಗಬಾರ್ದು. ಬಸವಣ್ಣನ ವಚನಗಳ ಬಗ್ಗೆನೇ ಏಕ ವ್ಯಕ್ತಿ ವಚನದ ಕಟ್ಟನ್ನು ನಿಮ್ಗೆ ಸಿಕ್ಕಿದ್ರೆ, ನೀವು ಪಾಠ ಪರಿಷ್ಕರಣೆ ಮಾಡೋಕ್ಕೆ ಹೊರಟ್ರಿ ಅಂದರೆ ಅದಕ್ಕೆ ಸಮನಾದ ಇನ್ನೊಂದು ಏಕ ವ್ಯಕ್ತಿ ವಚನದ ಕಟ್ಟನ್ನೇ ಬಳಸಬೇಕು. ಒಂದು ಏಕ ವ್ಯಕ್ತಿ ವಚನದ ಕಟ್ಟು, ಇನ್ನೊಂದು ಬಹುವ್ಯಕ್ತಿ ವಚನದ ಕಟ್ಟು ಇಟ್ಕೊಂಡು ನೋಡಕ್ಕೆ ಹೋದ್ರಿ ಅಂದರೆ ಪಾಠ ಪರಿಷ್ಕರಣೆ ಅಲ್ಲ, ಅದು ಹಂಗೆ ಮಾಡೋಕ್ಕೂ ಬರೋದಿಲ್ಲ ಅಂತ. ಮಿಶ್ರ ವಚನದ ಕಟ್ಟಿದ್ರೆ ಮಿಶ್ರ ವಚನದ ಕಟ್ಟನ್ನೇ ಎಲ್ಲದಕ್ಕೂ ಬಳಸಿ.
ಒಂದು ಏಕವಚನದ ಕಟ್ಟು, ಇನ್ನೊಂದು ಮಿಶ್ರ ವಚನದ ಕಟ್ಟು, ಮತ್ತೊಂದು ಷಟ್ಸ್ಥಲ ವಚನದ ಕಟ್ಟು, ಬೇರೆ ಬೇರೆ ಹಸ್ತಪ್ರತಿ ಇಟ್ಕೊಳ್ಬಾರ್ದು. ಐಡೆಂಟಿಕಲ್ ಮ್ಯಾನ್ಸ್ಕ್ರಿಪ್ಟ್ಸ್ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ರೀ. ನೀವು ಪಾಠ ಪರಿಷ್ಕರಣೆ ಮಾಡುವಾಗ ಐಡೆಂಟಿಕಲ್ ಮ್ಯಾನ್ಸ್ಕ್ರಿಪ್ಟ್ಸನ್ನು ಹೆಚ್ಚು ಬಳಸಬೇಕು. ಅಂದರೆ ಏಕ ವ್ಯಕ್ತಿ ಚನ್ನಬಸವಣ್ಣನ ವಚನದ ಕಟ್ಟು ತೊಗೊಂಡ್ರಿ ಅಂದರೆ ಎಲ್ಲ ಅವೇ ಇರಬೇಕು. ಅದನ್ನು ಬಿಟ್ಟು ಮಿಶ್ರ ಸ್ತೋತ್ರದ ವಚನ ಕಟ್ಟಿನಲ್ಲಿ ಚನ್ನಬಸವಣ್ಣನ ವಚನ ಏನೇನಿವೆ ಅಂತ ಹುಡ್ಕೊಂಡು ಇದಕ್ಕೆ ತಾಳೆ ಹಾಕಕ್ಕೆ ಹೋದ್ರಿ ಅಂದರೆ ನೀವು ಮಾಡ್ತಿರೋ ಕೆಲಸನೇ ಸಾರ್ಥಕವಾಗೋದಿಲ್ಲ, ಅದರ ಉದ್ದೇಶ ಈಡೇರೋದಿಲ್ಲ ಅಂತ. ಮತ್ತು ಅದೇ ಪೀಳಿಗೆಯ ವಚನದ ಕಟ್ಟುಗಳನ್ನ ಬಳಸಬೇಕು, ಭಾಳ ಇಂಪಾರ್ಟೆಂಟ್ ಇದು. ಯಾವ ಪೀಳಿಗೆಯಿಂದ ತಗೊಂಡಿರೋ ಅದೇ. ಬಸವಣ್ಣನ ಷಟ್ಸ್ಥಲದ ವಚನಗಳು ಅನ್ನೋ ನೀವು ಸಂಪಾದನೆ ಮಾಡ್ತಾ ಇದ್ದೀರಿ ಅಂದರೆ ಅದೇ ಹೆಸರಿನ ವಚನದ ಕಟ್ಟುಗಳನ್ನೇ ಬಳಸಬೇಕೇ ಹೊರತು ಅಲ್ಲಿ ಅನೇಕ ವ್ಯಕ್ತಿಗಳ ವಚನದ ಕಟ್ಟುಗಳನ್ನ ಇಟ್ಕೊಂಡು ಅದನ್ನು ಸಂಪಾದನೆ ಮಾಡೋಕ್ಕೆ ಹೋಗಬಾರ್ದು. ನೀವು ಏಕ ವ್ಯಕ್ತಿ ಇಟ್ಕೊಂಡ್ರೆ ಏಕ ವ್ಯಕ್ತಿ ವಚನದ ಕಟ್ಟುಗಳನ್ನೇ ಇಟ್ಕೋಬೇಕು, ಅನೇಕ ವ್ಯಕ್ತಿ ವಚನದ ಕಟ್ಟುಗಳನ್ನ ಇಟ್ಕೊಂಡ್ರೆ ಅನೇಕ ವ್ಯಕ್ತಿ ವಚನ ಕಟ್ಟುಗಳನ್ನೇ ಬಳಸಬೇಕು. ಮೂಲ ಪ್ರತಿಯನ್ನು ಮೂಲದ ಸ್ವರೂಪದಲ್ಲೇ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದೇ ನಿಮ್ಮ ಚರ್ಚೆ ಆಗಿರಬೇಕು. ಮೂಲ ಪ್ರತಿಯನ್ನು ಮೂಲದ ಸ್ವರೂಪದಲ್ಲಿಯೇ ಉಳಿಸಿಕೊಳ್ಳುವುದು ಹೇಗೆ ಅನ್ನೋದೇ ನಿಮ್ಮ ಕನ್ಸರ್ನ್ ಇರಬೇಕು ಅಂತ. ವಚನದ ಶಿಲ್ಪ ಮೂಲದಲ್ಲಿರುವಂತೆ ಉಳಿಸಿಕೊಳ್ಳಬೇಕು, ಇದು ಬಹಳ ಇಂಪಾರ್ಟೆಂಟ್. ಎಲ್ಲಿ ದೇಶಿ ಸಂಪಾದನೆ ಮಾಡುವಾಗ ದೇಶಿ ಕೃತಿಗಳನ್ನ ವಚನಗಳ ಶಿಲ್ಪವನ್ನು ಮೂಲದಲ್ಲಿರುವಂತೆ ಉಳಿಸಿಕೊಳ್ಳಬೇಕು ಅಂತ. ಈ ವಿಷಯದಲ್ಲಿ ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ? ವಚನಗಳ ಸಂಪಾದನೆಯಲ್ಲಿ ಮೂಲದಲ್ಲಿ ವಚನಗಳು ಗದ್ಯದಲ್ಲಿದ್ದರೆ ಅದನ್ನು ಸಂಪಾದಕರು ಪದ್ಯ ಎನ್ನುವಂತೆ ಪ್ರಿಂಟ್ ಹಾಕಿದ್ದಾರೆ. ಮೂಲದಲ್ಲಿ ಕೆಲವು ಕಟ್ಟುಗಳಲ್ಲಿ ಪದ್ಯದಲ್ಲಿದ್ದರೆ ವಚನಗಳು ಅದನ್ನು ಗದ್ಯ ಎನ್ನುವಂತೆ ಪ್ರಿಂಟ್ ಹಾಕಿದ್ದಾರೆ. ಹೀಗೆಲ್ಲ ಆಗಿದೆ. ಹೀಗಿರಬಾರ್ದು ಅಂತ ಸಂಪ್ರದಾಯ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ. ಹೀಗಿರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಜಾನಪದ ಸಂಪಾದನೆ ಮಾಡುವಾಗ ಸ್ವಲ್ಪ ನಾವು ಬಹಳ ಗಮನಿಸಬೇಕಾದ ಸಂಗತಿಗಳಿವೆ. ಜಾನಪದ ಸಂಪಾದನೆ ಮಾಡುವಾಗ ಭಾಳ ಜನ ತಪ್ಪು ಮಾಡಿದ್ದಾರೆ. ಗ್ರಂಥ ಸಂಪಾದನಾ ಶಾಸ್ತ್ರದಲ್ಲಿ ಈ ನಿಯಮಗಳನ್ನ ಏನೇನು ಕಲಿಸಿನಲ್ಲ ನಾನು ಕಳೆದ 10-12 ಕ್ಲಾಸಲ್ಲಿ, ಈ ಯಾವ ನಿಯಮಗಳು ಜಾನಪದ ಕೃತಿಗಳ ಸಂಪಾದನೆಗೆ ಅನ್ವಯಿಸೋದಿಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಕಳೆದ 11-12 ಕ್ಲಾಸಲ್ಲಿ ಏನು ಕಲಿಸಿದ್ದೀನಲ್ಲ ಅದರ ನಿಯಮಗಳೆಲ್ಲ ಲಿಖಿತ ಪಠ್ಯಗಳಿಗೆ ಮಾತ್ರ ಅನ್ವಯಿಸ್ತವೆ, ಮೌಖಿಕ ಪಠ್ಯಗಳಿಗೆ ಅನ್ವಯಿಸೋದಿಲ್ಲ. ಈಗೇನು ನಾವು ಇಷ್ಟು ದಿವಸ ಏನು 11 ತರಗತಿಗಳಲ್ಲಿ ಕಲ್ತಿದ್ದೀವಿ ಅವೆಲ್ಲ ಲಿಖಿತ ಪಠ್ಯಗಳಿಗೆ ಅನ್ವಯಿಸಬಹುದಾದ ನಿಯಮಗಳೇ ಹೊರತು ಮೌಖಿಕ ಪಠ್ಯಗಳಿಗೆ ಅಲ್ಲ. ಯಾಕೆ ಅಂತೀರ? ಯಾಕೆ ಅಂತ ಕೇಳಿದ್ರೆ ಜಾನಪದ ಗ್ರಂಥ ಸಂಪಾದನೆ ನಿಯಮಗಳು ಬೇರೆ, ಜಾನಪದ ಗ್ರಂಥ ಸಂಪಾದನೆಯ ನಿಯಮಗಳೇ ಬೇರೆ. ಯಾಕೆ ಬೇರೆ ಅಂತ ಹೇಳಿದ್ರೆ, ಜಾನಪದ ಪಠ್ಯಗಳು ಕಥೆ, ಗಾದೆ, ಒಗಟು, ಹಾಡು, ಲಾವಣಿ, ಇನ್ನೊಂದು ಮತ್ತೊಂದು ಇವೆಯಲ್ಲ, ಇವು ಮೌಖಿಕ ಸಂಪ್ರದಾಯಕ್ಕೆ ಸೇರಿದವು. ಬರಹ ರೂಪದಲ್ಲಿ ಇರೋದಿಲ್ಲ, ಬಾಯಿಂದ ಬಾಯಿಗೆ ಸಾಗ್ತಾ ಇರ್ತವೆ. ಬರೀ ಬಾಯಿಂದ ಬಾಯಿಗೆ ಸಾಗೋದಿಲ್ಲ, ಬಾಯಿಂದ ಬಾಯಿಗೆ ಸಾಗುವಾಗ ಬದಲಾಗುತ್ತವೆ. ಇದು ಮೂಲ ಯಾವುದು, ಭಿನ್ನ ಯಾವುದು, ಶುದ್ಧ ಯಾವುದು, ಅಶುದ್ಧ ಯಾವುದು ಅನ್ನೋದನ್ನು ಏನು ಮಾಡೋಕ್ಕಾಗೋದಿಲ್ಲ, ಇಲ್ಲಿ ತೀರ್ಮಾನಿಸ್ಲಿಕ್ಕೆ ಬರೋದಿಲ್ಲ. ಜಾನಪದ ಪಠ್ಯಗಳು ಮೂಲ ಅಲ್ಲ ಅಂತ ತೀರ್ಮಾನ ಮಾಡೋಕ್ಕಾಗೋದೇ ಇಲ್ಲ. ಅಲ್ಲಿ ಮೂಲ ಕವಿ ಯಾರು ಅನ್ನೋದೇ ಗೊತ್ತಿಲ್ಲ. ಜಾನಪದದಲ್ಲಿ ಅದನ್ನು ಬರೆದ ಕರ್ತೃ ಯಾರು ಅನ್ನೋದೇ ಗೊತ್ತಿಲ್ಲ. ಹಾಗಿರುವುದರಿಂದ ನಾವು ಮೂಲದ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಜಾನಪದ ಸಂಪಾದನೆಯ ಸಂದರ್ಭದಲ್ಲಿ. ಹಾಗಾದ್ರೆ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತೀನಿ ನಾನು. ಮೊದಲಿಗೆ 11 ಕ್ಲಾಸಲ್ಲಿ ಕಲ್ತಿದ್ದೀವಲ್ಲ, ಆ ಯಾವ ನಿಯಮಗಳು ಇಲ್ಲಿ ಅನ್ವಯಿಸೋದಿಲ್ಲ ಅನ್ನೋದನ್ನು ಮೊದಲು ಹೇಳ್ಬಿಡ್ತೇನೆ. ಮೂಲ ಪಾಠ ಅನ್ನೋ ನಿಯಮ ಇಲ್ಲಿ ಅನ್ವಯಿಸೋದಿಲ್ಲ, ಒಂದನೇದ್ದು. ಎರಡನೇದ್ದು, ಬಾಯಿಂದ ಬಾಯಿಗೆ
ಜಾನಪದ ಸಾಹಿತ್ಯ ವರ್ಗಾವಣೆ ಆಗುವಾಗ ಬದಲಾಗ್ತದೆ ಅಂದ ಮೇಲೆ ಭಿನ್ನ ಪಾಠ ಅನ್ನೋದು ಆ ನಿಯಮವನ್ನು ಇಲ್ಲಿ ಅನ್ವಯಿಸೋದಿಲ್ಲ. ಮೂರನೇದು, ಒಬ್ಬರು ಹಾಡಿದ್ದು ಶುದ್ಧ, ಇನ್ನೊಬ್ಬರು ಹಾಡಿದ್ದು ಅಶುದ್ಧ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಮೂಲ ಪಾಠ, ಭಿನ್ನ ಪಾಠ, ಶುದ್ಧ ಪಾಠ, ಅಶುದ್ಧ ಪಾಠ, ಉಪಪಾಠ, ಈ ಯಾವ ನಿಯಮಗಳು ಗ್ರಂಥ ಸಂಪಾದನೆ ಅನ್ವಯಿಸಬೇಕು. ಹಾಗಾದರೆ ಏನು ಮಾಡಬೇಕು ಸಂಗ್ರಹಿಸುವವರು ಅಂದರೆ, ನೀವು ಜಾನಪದ ಗ್ರಂಥ ಸಂಪಾದನೆ ಮಾಡ್ತೀರಿ ಅಂತಾದರೆ, ಅಥವಾ ಸಂಪಾದಕರು ಯಾರೇ ಆಗಿರಲಿ, ಅವರು ಜನರು ಹಾಡುವಾಗ ಅದನ್ನು ವಿಡಿಯೋಗ್ರಫಿ ಯಾರು ಮಾಡ್ಕೋಬೇಕು ಅಥವಾ ಆಡಿಯೋಗ್ರಫಿ ಯಾರೋ ಮಾಡ್ಕೋಬೇಕು. ಕ್ಯಾಸೆಟ್ ಅಂತಿರಲ್ಲ, ವಿಡಿಯೋನೋ ಆಡಿಯೋನೋ. ಎರಡನೇದ್ದು, ಅವ್ರು ಹೆಂಗೆ ಹಾಡ್ಯಾರ, ಹೆಂಗೆ ಉಚ್ಚರಿಸ್ಯಾರ ಹಂಗೆ ಬರ್ಕೋಬೇಕು. ಸ್ವಲ್ಪ ಕಟ್ ಆಗಿದೆ ಸರ್, ಮತ್ತೆ ಕನೆಕ್ಷನ್ ಕನೆಕ್ಟ್ ಆಗಿಲ್ಲ. ಎಸ್ ಎಸ್ ಮಾಡಿ ಕಳಿಸಿರಲ್ಲ. ಇದನ್ನ ಸಂಗ್ರಹಿಸುವಾಗ ಏನ್ ಮಾಡ್ಬೇಕು ಅನ್ನೋದು ಹೇಳ್ತಿದ್ದೆ ಸರ್. ಓಕೆ ಮೇಡಮ್. ಇಲ್ಲಿ ಸಂಗ್ರಹಿಸುವಾಗ ಏನು ಮಾಡಬೇಕಂದ್ರೆ ಅದನ್ನು ನಾವು ಧ್ವನಿ ಮುದ್ರಣ ಮಾಡ್ಕೋಬೇಕು. ವಿಡಿಯೋಗ್ರಫಿ ಆರ್ ಆಡಿಯೋಗ್ರಫಿ ಮಾಡ್ಕೊಂಡಿದ್ದನ್ನು ಬರೆಯುವಾಗ ಅವರು ಮಾತಾಡಿದ್ದು ಶುದ್ಧ ಉಚ್ಚಾರ ಅಶುದ್ಧ ಉಚ್ಚಾರ ಅಂತ ನೋಡಬಾರ್ದು. ಅವ್ರ ಉಚ್ಚಾರಣೆ ಹೆಂಗೈತೋ ಹಾಗೆ ಬರ್ಕೋಬೇಕು. ಉದಾಹರಣೆಗೆ ಒಂದು ತ್ರಿಪದಿ ಇದೆ ಅಂತ ತಿಳ್ಕೊಳ್ಳಿ. ಒಂದು ತ್ರಿಪದಿ ಏನು, ಮನಿಯ ಮುಂದಿನ ಗೆಳತಿ ದನಿಯ ಗೂಡಿಸಬಾರ, ದನಿ ಸುದ್ದ ನಿನ್ನ ಗುಣಸುದ್ದ ಗೆಳತವ ಗುಣಕ ಕಟ್ಟಿನಿ ಗೆಳತಾನ ಅಂತ. ಇದೊಂದು ತ್ರಿಪದಿ. ಇದು ಯಾವುದೋ ಒಬ್ಬ ಹಳ್ಳಿ ಹೆಣ್ಮಗಳು ಇದನ್ನು ಹಾಡ್ತಾಳೆ ಅಂತಾದರೆ, ಮನಿಯ ಮುಂದಿನ ಗೆಳತಿ ಅಂತ ಹಾಡಿರ್ತಾಳೆ, ನೀವು ಅದನ್ನು ಮನೆಯ ಮುಂದಿನ ಗೆಳತಿ ಅಂತ ಬರ್ಕೋಬಾರ್ದು. ಮನಿಯ ಅಂದರೆ ಮನಿಯನೇ ಬರ್ಕೋಬೇಕು. ಅದು ಹಿಂಗೆ ಬರುತ್ತೆ, ಅದು ಹಿಂಗಲ್ಲ, ನೀವು ತಿದ್ದಬಾರ್ದು ಅದನ್ನು. ಅವಳ ಶೈಲಿ, ಅವಳ ಧಾಟಿ ಹೇಗಿದೆಯೋ ಹಾಗೆ ಬರ್ಕೋಬೇಕು ಅದನ್ನು ಸಂಪಾದನೆ ಮಾಡಬೇಕು ಅಂತ. ಇಲ್ಲಿ ಶುದ್ಧ ಮನಿಯ ಮುಂದಿನ ಗೆಳತಿ ದನಿಯ ಗೂಡಿಸಬಾರ, ಇದು ದನಿ ಅಲ್ಲ ಧ್ವನಿ ಅಂತ ಮಾಡ್ಕೋಬಾರ್ದು ನೀವು. ಅದು ಹಳ್ಳಿ ಗ್ರಾಮೀಣ ಆಡು ಭಾಷೆಯಲ್ಲಿ ಹೇಗಿದೆಯೋ ಹಾಗೆ ಅದನ್ನು ರೆಕಾರ್ಡ್ ಮಾಡಬೇಕು ಅಂತ ನೀವು ಸಂಪಾದನೆ ಮಾಡಿ. ದನಿ ಶುದ್ಧ ನಿನ್ನ ಗುಣಶುದ್ಧ ಅಂತ. ಶುದ್ಧ ಅಂದರೆ ಶುದ್ಧ ಅಂತ ಅರ್ಥ. ಆದರೆ ನೀವು ಇಲ್ಲ ಶುದ್ಧ ಅಂದದ್ದನ್ನು ಶುದ್ಧ ಅಂತ ಬರ್ಕೋಬಾರ್ದು. ಇದು ತಪ್ಪಾಡ್ಯಾಳ, ನಾ ಸರಿಪಡಿಸ್ತೀನಿ ಅನ್ನಬಾರ್ದು ನೀವು. ಅದು ಅವಳು ಹಾಡಿದ್ದೇ ಸರಿ. ಅದು ಯಾಕಂದರೆ ಜಾನಪದ, ಅದು ಜನರ ನಾಲಿಗೆಯಲ್ಲಿ ಹೆಂಗಿರುತ್ತೋ ಹಾಗೆ ದಾಖಲಿಸ್ಬೇಕು ಅದನ್ನು. ದನಿಶುದ್ಧ ನಿನ್ನ ಗುಣಶುದ್ಧ ಗೆಳತಿಯವ್ವ ಗುಣಕ ಕಟ್ಟೀನಿ ಗೆಳತಾನ ಅಂತ. ಕಟ್ಟೀನಿ ಕಟ್ಟೇನಿ ಅನ್ನಬಾರ್ದು ನಾವು. ಅದನ್ನು ಕಟ್ಟೀನಿ ಅಂದರೆ ಕಟ್ಟೀನಿನೇ ಅನ್ನಬೇಕು. ಸೊ ಅಂದರೆ ಆ ಗ್ರಾಮೀಣ ಭಾಷೆಯ ಆಡು ಮಾತಿನ ಶಕ್ತಿ, ಬನಿ, ಅದರ ಒರಿಜಿನಾಲಿಟಿ ಏನಿದೆಯೋ ಅದನ್ನು ಉಳಿಸ್ಕೋಬೇಕು ಗ್ರಂಥ ಸಂಪಾದಕರ. ಇನ್ನೊಬ್ಬಕ್ಕೆ ಇದ ಹಾಡನ್ನು ಬೇರೆ ತಪ್ಪ ಇನ್ನೊಬ್ಬಕ್ಕೆ ಇದ ಹಾಡನ್ನು ಬೇರೆ ಥರ ಹಾಡಿಲ್ಲ ಅಂದ್ರೆ ಅದನ್ನು ಹಂಗೆ ತಗೋಬೇಕು ಅದನ್ನು. ಇಲ್ಲ ಮೊದಲನೇ ಹಾಡಿದಕ್ಕೆ ಸರಿ ಹಾಡ್ಯಾಳ, ಎರಡನೇದು ಹಾಡಿದಕ್ಕೆ ತಪ್ಪು ಹಾಡ್ಯಾಳ ಅಂತ ನೋಡಬಾರ್ದು ನೀವು. ಯಾಕಂದ್ರೆ ಬಾಯಿಂದ ಬಾಯಿಗೆ ಹಾಡುವಾಗ ಏನಾಗುತ್ತೆ, ಅದರ ರೂಪ, ಸ್ವರೂಪ, ಲಯ ಎಲ್ಲ ಬದಲಾಗುತ್ತೆ, ಪದ ಎಲ್ಲ ಬದಲಾಗುತ್ತೆ. ಸೊ ಇಲ್ಲಿ ಒರಿಜಿನಾಲಿಟಿ ಕ್ವಶನ್ ಬರೋದೇ ಇಲ್ಲ. ಮೂಲ ಪಾಠ, ಭಿನ್ನ ಪಾಠ, ಉಪಪಾಠ, ಅಶುದ್ಧ ಪಾಠ, ಶುದ್ಧ ಪಾಠ, ಈ ಪ್ರಶ್ನೆ ಬರೋದೇ ಇಲ್ಲ. ಆದ್ದರಿಂದ ಲಿಖಿತ ಗ್ರಂಥಗಳ ಸಂಪಾದನೆಗೆ ಅನ್ವಯಿಸಬಹುದಾದ ಯಾವ ನಿಯಮಗಳು ಜಾನಪದ ಗ್ರಂಥ ಸಂಪಾದನೆಯಲ್ಲಿ ಅನ್ವಯ ಆಗುವುದಿಲ್ಲ. ಒಂದನೇದು. ಎರಡನೇದು, ಜಾನಪದ ಸಾಹಿತ್ಯದಲ್ಲಿ ಪಾಠಾಂತರಗಳಿರುತ್ತವೆ, ರೂಪಾಂತರಗಳಿರುತ್ತವೆ ಅಂತ ಕೆಲವರು ಅಂತಾರೆ. ಈ ನಿಯಮ ನಮಗೆ ಅನ್ವಯ ಆಗಲಾಗ್ತದೆ. ಅಲ್ಲಿ ಎಲ್ಲವೂ ಪಾಠಗಳೇ, ಪಾಠ ಅಂತರಗಳಿಲ್ಲ ಇಲ್ಲ, ಅಂದರೆ ಭಿನ್ನ ಪಾಠ ಅನ್ನೋದಿಲ್ಲ ಇಲ್ಲ. ರೂಪಾಂತರವೇ ಜಾನಪದದ ಲಕ್ಷಣ. ಆದ್ದರಿಂದ ಪಾಠಾಂತರ ಅನ್ನೋ ಪ್ರಶ್ನೆ ಅಲ್ಲಿ ಬರೋದೇ ಇಲ್ಲ. ಮೂರನೇದು, ಜಾನಪದ ಸಾಹಿತ್ಯದ ಬೆಳವಣಿಗೆಗೆ ಕಾಲ, ದೇಶ, ಸಮಾಜ, ಸಂದರ್ಭ, ವ್ಯಕ್ತಿ, ಸಂಸ್ಕೃತಿಗಳು ಪ್ರಭಾವ ಬೀರುತ್ತವೆ. ಒಂದು ಜಾನಪದ ಕವಿತೆ ಅದನ್ನು ಹಾಗೆ ಹಾಡಿದಾರಂದರೆ ಅದರ ಮೇಲೆ ಆ ಹಾಡುಗರ ಕಾಲ, ದೇಶ, ಸಮಾಜ, ಸಂದರ್ಭ, ಸಂಸ್ಕೃತಿ, ಹಾಡುವ ವ್ಯಕ್ತಿ,
ಅವರ ಸ್ವಭಾವ ಧೋರಣೆಗಳು ಆ ಹಾಡನ್ನು ರೂಪಿಸಿರುತ್ತವೆ. ಆದ್ದರಿಂದ ನೀವು ಜಾನಪದ ಪಠ್ಯಗಳ ಸಂಪಾದನೆ ಮಾಡುವಾಗ ಈ ಕಾಲ, ದೇಶ, ಸಮಾಜ, ಸಂದರ್ಭ, ವ್ಯಕ್ತಿ ಇವೆಲ್ಲವನ್ನು ಲಕ್ಷ್ಯಕ್ಕೆ ತಕ್ಕೊಂಡು ಸಂಪಾದನೆ ಮಾಡಬೇಕು. ಉದಾಹರಣೆಗೆ ಕೆರೆಗೆ ಹಾರ ಅಂತ ಒಂದು ಕಾವ್ಯ ಇದೆ, ನಿಮಗೆಲ್ಲ ಗೊತ್ತಿರೋದು. ಭಾಗೀರಥಿ ಕೆರೆಗೆ ಆಹಾರವಾಗುವ. ಎಸ್, ಆ ಕವಿತೆ ಯಾವ ಸಂದರ್ಭದಲ್ಲಿ ಹುಟ್ಟಿತು, ಯಾವ ಕಾಲ, ಯಾವ ಸಂಸ್ಕೃತಿ, ಯಾವ ಸಮಾಜ, ಏನು ನಂಬಿದ ಸಮಾಜ, ಅಂಥ ಕವಿತೆ ಒಂದು ಹುಟ್ಟೋದಕ್ಕೆ ಏನು ಕಾರಣ ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಸಂಪಾದನೆ ಮಾಡಬೇಕು. ಉದಾಹರಣೆಗೆ ಕೆರೆಗೆ ಹಾರವಾಗುವುದಕ್ಕೆ ಭಾಗೀರಥಿನೇ ಸ್ವ ಇಚ್ಛೆಯಿಂದಲೇ ಒಪ್ಪಿದ್ಲೋ ಅಥವಾ ಅವಳನ್ನು ಒತ್ತಾಯ ಮಾಡಲಾಯಿತೋ ಅನ್ನೋ ಪ್ರಶ್ನೆಯನ್ನು ಪರಿಶೀಲಿಸಬೇಕು. ಊರಿಗೆ ಒಳ್ಳೇದಾಗಲಿ ಅಂತ ಕೆರೆಗೆ ಹಾರ ಆಗೋದಕ್ಕೆ ಒಪ್ಪಿದ್ಲ ಭಾಗೀರಥಿ, ಅಥವಾ ಮನೆಯ ಹಿರಿಯ ಸೊಸೆ ಆ ಕೆರೆಗೆ ಹಾರ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅವಳನ್ನು ಕೆರೆಗೆ ನೂಕಲಾಯಿತು ಅಂತ? ಕವಿತೆಯ ಒಳಗೆ ಏನಾದರೂ ಉದಾಹರಣೆಗಳು ಸಿಗುತ್ವಾ ಅಂತ ನೋಡಬೇಕು. ಹೀಗೆ ನೋಡಿದಾಗ ಮಾತ್ರ ನಿಮಗೆ ಜಾನಪದ ಪರಿಷ್ಕರಣೆ ಮಾಡೋದು ಅನುಕೂಲ. ಶುದ್ಧ ಮತ್ತು ಅಶುದ್ಧ, ಮೂಲ ಮತ್ತು ಪಾಠಾಂತರ ಎಂಬ ಪರಿಭಾಷೆಗಳು ಜಾನಪದ ಪಠ್ಯಗಳ ಸಂಪಾದನೆಯಲ್ಲಿ ಅವಾಸ್ತವ ಮತ್ತು ಅಕಲ್ಪಿತ, ಇರ್ರೆಲೆವೆಂಟ್ ಅಂತೀವಿ, ಅಪ್ರಸ್ತುತ. ಅವಾಸ್ತವ ಮತ್ತು ಅಕಲ್ಪಿತ ಹಾಗೂ ಅವ್ಯವಸ್ಥಿತ ಅಥವಾ ಅವಾಸ್ತವ, ಇರ್ರೆಲೆವೆಂಟ್, ಇರ್ರ್ಯಾಷನಲ್. ಸೊ ಇಷ್ಟು ಗಮನಿಸಬೇಕು. ಇಷ್ಟಾದ ಮೇಲೆ ಪಾಠ ಪರಿಷ್ಕರಣೆಯಲ್ಲಿ ನಾನು ಬೇರೆ ಒಂದು ಸಂಗತಿಯ ಬಗ್ಗೆ ನಿಮ್ಮ ಲಕ್ಷ್ಯ ಸೆಳೆಬೇಕೀಗ. ಇದೆಲ್ಲ ಶಾಸ್ತ್ರ ಬಹಳ ಸಂಪ್ರದಾಯವಾದದ್ರಿ, ಬಹಳ ಟ್ರೆಡಿಷ್ನಲ್ ಆದ ಒಂದು ಶಾಸ್ತ್ರ ಇದೆ, ಡಿಸಿಪ್ಲಿನ್ ಇದೆ. ಇವತ್ತೇನಾಗ್ತಿದೆ, ನಿಮಗೆ ಮುಂದಿನ ಅಧ್ಯಾಯ ಒಂದಿದೆ, ಆಧುನಿಕ ಗ್ರಂಥ ಸಂಪಾದನೆ ಬೆಳವಣಿಗೆ, ಆಧುನಿಕ ಗ್ರಂಥ ಸಂಪಾದನೆ ಅಂತ. ಆ ಎರಡೂ ಅಧ್ಯಾಯಗಳ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಬೇಕಾದದ್ದು ಕೆಲವು ಸಂಗತಿಗಳೇನು ಅಂದರೆ, ಗ್ರಂಥ ಸಂಪಾದನಾ ಶಾಸ್ತ್ರ ಬಹಳ ಸಾಂಪ್ರದಾಯಿಕವಾದದ್ದು, ಹಳೆಯದು. ಇವತ್ತು ಪಾಠ, ಪಠ್ಯ ಇವುಗಳ ವಿಷಯದಲ್ಲಿ ನಮ್ಮ ತಿಳುವಳಿಕೆ ಬದಲಾಗಿದೆ. ಓದುಗ ಕೇಂದ್ರಿತ ವಿಮರ್ಶೆ ಬಂದ ಮೇಲೆ, ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಅಂತೀವಲ್ಲ, ಅದು ಬಂದ ಮೇಲೆ ಮೂಲ ಪಾಠ ಎನ್ನುವ ವಿಷಯದಲ್ಲಿ ನಮ್ಮ ತಿಳುವಳಿಕೆ ಸ್ವಲ್ಪ ಬದಲಾಗಿದೆ. ಮೂಲ ಪಾಠ, ಕವಿ ಪಾಠ ಅಂತ ಏನು ಕರಿತಿರಲ್ಲ, ನಿಜ ಪಾಠ ಅಂತ ಇಷ್ಟೊತ್ತು ತನಕ ಏನು ಮಾತಾಡಿರಲ್ಲ ಹಿಂದೆ ಒಂದು 4-5-6 ಕ್ಲಾಸ್ನಿಂದ, ಆ ಕಲ್ಪನೆಯನ್ನೇ ಓದುಗ ಕೇಂದ್ರಿತ ವಿಮರ್ಶೆ ಒಪ್ಪೋದಿಲ್ಲ. ಏನು ಹಿಂಗಂದ್ರೆ ಅಂತ ಕೇಳಿದ್ರೆ, ಯಾವುದೂ ಮೂಲವಲ್ಲ ಅಂತ ಈ ಸಿದ್ಧಾಂತದ ವಾದ. ಈ ಸಿದ್ಧಾಂತದ ವಾದ ಏನಂದರೆ, ಯಾವುದೂ ಮೂಲವಲ್ಲ, ಯಾವುದೂ ನಿಜ ಪಾಠವಲ್ಲ, ಯಾವುದೂ ಕವಿ ಪಾಠವಲ್ಲ. ಏನು ಹಿಂಗಂದ್ರೆ, ಕವಿ ಏನು ಬರೆದಾನಲ್ಲ, ಅವನು ಬರೆದದ್ದು ಸಹಿತ ಮೂಲ ಅಲ್ಲ. ಯಾಕಂದರೆ ಅವನು ಸ್ವಂತ ಬರೆದಲ್ಲ, ತನ್ನ ಕಾಲದ ಸಮಾಜದ ಸಂಗತಿಗಳನ್ನೇ ತನ್ನ ಕಾಲದ ಸಮಾಜದ ಭಾಷೆಯಲ್ಲಿಯೇ ಬರೆದಿದ್ದಾನೆ. ಹಾಗಾಗಿ ಮೂಲ ಅವನದೂ ಅಲ್ಲ, ಒರಿಜಿನಲ್ ಅನ್ನೋದೇ ಇಲ್ಲ ಅನ್ನೋದು ಓದುಗ ಕೇಂದ್ರಿತ ವಿಮರ್ಶೆಯ ತಿಳುವಳಿಕೆ. ಹೀಗಾಗಿ ಮೂಲ ಪಾಠ ಅನ್ನೋಕ್ಕಿಂತ ಓದುಗ ಓದುವಾಗ ಹಚ್ಚುವ ಅರ್ಥವೇ ಅರ್ಥ, ಮೂಲ ಅರ್ಥ ಅನ್ನೋದು ಇಲ್ಲ ಅಂತ. ಓದುವಾಗ ಓದುಗನ ಅನುಭವಕ್ಕೆ ದಕ್ಕುವ ಅರ್ಥವೇ ನಿಜವಾದ ಅರ್ಥ, ಅದೇ ಮೂಲ ಅರ್ಥ ಅಂತ. ಹಾಗಾದರೆ ಪಠ್ಯಗಳ ವಿಷಯದಲ್ಲಿ ಇವರು ಏನು ಹೇಳ್ತಾರಂದರೆ, ಪಂಪ ಭಾರತ ಅನ್ನೋದು ಒಂದು ಪಠ್ಯ ಅಂತ ನಾವು ಅಂದ್ಕೊಂಡಿವಿ. ಪಂಪ ಭಾರತ ಅನ್ನೋದು ಒಂದು ಪಠ್ಯ. ಓದುಗ ಕೇಂದ್ರಿತ ವಿಮರ್ಶೆ ಅವರು ಏನು ಹೇಳ್ತಾರಂದರೆ, ಓದುಗರೆಷ್ಟೋ ಅಷ್ಟು ಪಂಪ ಭಾರತಗಳು ಅಂತ ವಾದ. ಪಂಪ ಭಾರತ ಒಂದಿಲ್ಲ, ಫಿಸಿಕಲಿ ಒಂದಿದೆ, ಆದರೆ ಅದನ್ನು ಎಷ್ಟು ಜನ ಓದ್ತಾರೋ ಅಷ್ಟು ಅರ್ಥಗಳು ಅದಕ್ಕೆ ಅಂತ. ಅದನ್ನು ಎಷ್ಟು ಜನ ಓದ್ತಾರೋ ಅವರೆಲ್ಲ ಒಂದ ಮೀನಿಂಗಾಗಿ ಇಟ್ಟು ಓದಂಗಿಲ್ಲ ಅದನ್ನು ಅಂತ. ಒಂದೇ ಅರ್ಥದಲ್ಲಿ ಆ ಪಠ್ಯವನ್ನು ಏನು ಮಾಡೋದಿಲ್ಲ,
ಓದಂಗಿಲ್ಲ. ಆದ್ದರಿಂದ ಪಂಪ ಭಾರತ ಅನ್ನೋದು ಒಂದು ಪಠ್ಯ ಅಲ್ಲ, ಓದುಗರೆಷ್ಟೋ ಅಷ್ಟು ಪಠ್ಯ ಅಂತ. ಹೀಗೆ ಮಾಡಿದಾಗ ಮೂಲ ಪಾಠ ಅನ್ನೋ ಪ್ರಶ್ನೆನೇ ಇರ್ರಿಲೆವೆಂಟ್ ಆಗುತ್ತೆ. ಮೂಲ ಪಾಠ, ಮೂಲ ಪಠ್ಯ ಅನ್ನೋ ಪ್ರಶ್ನೆಗೆ ಅರ್ಥ ಉಳಿಯೋದಿಲ್ಲ. ಅಂದರೆ ಓದುಗರೆಷ್ಟೋ ಅಷ್ಟು ಪಠ್ಯಗಳು ಅಂದ ಮೇಲೆ ಮೂಲ ಅನ್ನೋದು ಎಲ್ಲಿದೆ? ಇನ್ನು ಎರಡನೇ ಕಾನ್ಸೆಪ್ಟು ಓದುಗ ಕೇಂದ್ರಿತ ವಿಮರ್ಶೆಯವರು ವಾದಿಸೋದೇನು ಅಂದರೆ, ಈ ಗ್ರಂಥ ಸಂಪಾದನೆಯಲ್ಲಿ ನಾವು ಹಿಂದೆ ಶಾಸ್ತ್ರ ಕಲ್ತದ್ದೇನು ಅಂದರೆ, ಕವಿ ಬರೆದದ್ದು ಏನು ಅನ್ನೋದನ್ನು ಲಿಪಿಕಾರನ ಲೇಖನ ಸಂಭಾವ್ಯತೆ, ಕೃತಿಕಾರನ ಅಂತಃಸಂಭಾವ್ಯತೆ, ಸ್ವೀಕಾರ, ಸಂದೇಹ, ವರ್ಜನ, ಪರಿಷ್ಕರಣ ಏನೇನೋ ನಿಯಮ ಮಾಡಿ ಮೂಲಕ್ಕೆ ಹೋಗಬೇಕು ಅಂತ ಪ್ರಯತ್ನ. ಆಮೇಲೆ ಅಶುದ್ಧ ಪಾಠಗಳನ್ನೆಲ್ಲ ತೆಗಿಬೇಕು, ಶುದ್ಧ ಪಾಠ ಇಡಬೇಕು, ಭಿನ್ನ ಪಾಠಗಳಿದ್ದರೆ ಅದನ್ನು ಕಂಸದಲ್ಲಿ ಸೂಚಿಸಬೇಕು ಅಂತೆಲ್ಲ ಕಲ್ತೀವಿ. ಇವರು ಅಂತಾರೆ ಶುದ್ಧ ಅಶುದ್ಧ, ಮೂಲ ಅಲ್ಲದ್ದು ಅನ್ನೋ ಕಲ್ಪನೆನೇ ತಪ್ಪು. ಯಾವುದೂ ಶುದ್ಧವಲ್ಲ, ಯಾವುದೂ ಅಶುದ್ಧವಲ್ಲ ಅಂತ ಎರಡನೇ ನಿಯಮ ಇರೋದು. ಈ ಶುದ್ಧ ಅಶುದ್ಧ ಅನ್ನೋ ಕಲ್ಪನೆನೇ ತಪ್ಪು ಅಂತಾರೆ. ಮೂರನೇದ್ದು ಭಿನ್ನ ಪಾಠ, ಉಪಪಾಠ, ಅಪಪಾಠ ಅಥವಾ ಪ್ರಕ್ಷಿಪ್ತ ಪಾಠ, ವಿಕ್ಷಿಪ್ತ ಪಾಠ, ವಿಕ್ಷೇಪ ಪಾಠ ಅಂತೇನು ಕರೆದೀವಲ್ಲ, ಕೆಲವನ್ನ ಪಾಠಗ್ರಂಥಿ ಅಂತ ಏನೇನೋ ಕರೆದೀವಲ್ಲ, ಅವುಗಳು ಆಯಾ ಪಠ್ಯಕ್ಕೆ ಆಯಾ ಓದುಗರು, ಆಯಾ ಕಾಲದ ಓದುಗರು ನೀಡಿದ ವ್ಯಾಖ್ಯಾನಗಳು ಅಂತ ನೋಡಬೇಕು ಅಂತ ಹೇಳ್ತಾರೆ. ಈ ಪ್ರಕ್ಷಿಪ್ತ ಪಾಠ, ವಿಕ್ಷೇಪ ಪಾಠ, ಅಪಪಾಠ, ಅಶುದ್ಧ ಪಾಠ ಅಂತ ಏನು ಕರಿತಿದ್ದೀವಲ್ಲ, ಇವನ್ನ ಹಂಗೆ ನೋಡಬಾರದು. ಒಂದು ಪಂಪ ಭಾರತ ಅನ್ನೋ ಒಂದು ಪಠ್ಯಕ್ಕೆ ಕಾಲದಿಂದ ಕಾಲಕ್ಕೆ ಓದುಗರು ಮಾಡಿದ ವ್ಯಾಖ್ಯಾನ, ಓದುಗರು ಮಾಡಿದ ಅರ್ಥೈಸುವಿಕೆ ಕ್ರಮಗಳು ಅಂತ ನೋಡಬೇಕು ಅಂತ ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಹೇಳ್ತೀವಿ. ಉದಾಹರಣೆ ಏನು? ಒಂದು ಪಠ್ಯದ ಉದಾಹರಣೆ ಏನು? ಒಂದು ಪಠ್ಯದ ಉದಾಹರಣೆ ಕೊಡೋದಾದ್ರೆ, ಒಂದು ಪಂಪನ ಒಂದು ಪದ್ಯ ಇದೆ ಅಂತ ಇಟ್ಕೊಳ್ಳಿ. ಆ ಪದ್ಯಕ್ಕೆ ಅನೇಕ ಅಪಪಾಠಗಳು, ಅಶುದ್ಧ ಪಾಠಗಳು ದಾಖಲಾಗಿವೆ. ಅವನ್ನೆಲ್ಲ ತಪ್ಪು ಅಂತ ತಗೋಬೇಡಿ, ಬದಲಾಗಿ ಬೇರೆ ಬೇರೆ ಮನೋಧರ್ಮದ ಓದುಗರು ಅವನ್ನು ಅರ್ಥೈಸಿರುವ ರೀತಿ ಅಂತ ಪರಿಗಣಿಸಿ ಅಂತ ಹೇಳೋದು. ಆ ಭಿನ್ನ ಪಾಠಗಳನ್ನ ಬೇರೆ ಬೇರೆ ಮನೋಧರ್ಮದ ಓದುಗರು ಮಾಡಿರುವ ವ್ಯಾಖ್ಯಾನ, ಅರ್ಥೈಸುವಿಕೆ, ಟೀಕು, ಭಾಷ್ಯ ಅಂತ ಪರಿಭಾವಿಸಿ ಅಂತ. ಹೀಗೆ ಮಾಡಿದಾಗ ಶುದ್ಧ ಅಶುದ್ಧ ಅನ್ನೋ ಪ್ರಶ್ನೆ ಉಳಿಯೋದಿಲ್ಲ, ಮೂಲವಲ್ಲದ್ದು ಅನ್ನೋ ಪ್ರಶ್ನೆ ಉಳಿಯೋದಿಲ್ಲ, ಭಿನ್ನವಲ್ಲದ್ದು ಅನ್ನೋ ಪ್ರಶ್ನೆ ಬರೋದಿಲ್ಲ ಅಂತ. ಆಮೇಲೆ ಒಂದು ಪಠ್ಯದ ಅರ್ಥ ಸಂದರ್ಭನಿಷ್ಠ ಅಂತ. ಮೀನಿಂಗ್ ಈಸ್ ಆಲ್ವೇಸ್ ಕಾಂಟೆಕ್ಸ್ಚುವಲ್ ಅಂತ. ಮೀನಿಂಗ್ ಈಸ್ ಆಲ್ವೇಸ್ ಕಾಂಟೆಕ್ಸ್ಚುವಲ್. ಒಂದು ಪಠ್ಯಕ್ಕೆ ಅರ್ಥ ಯಾರೋ ಹೇಳಿದ್ದೆ, ಕವಿ ಹೇಳಿದ್ದೇ ಅರ್ಥ ಅಲ್ಲ, ಓದುಗ ತನ್ನ ಮನಸ್ಸಿನಲ್ಲಿ ಕಂಡುಕೊಂಡದ್ದು ಅರ್ಥವೇ. ಕವಿ ಯಾವ ರೂಪದಲ್ಲಿ ಇದನ್ನು ನೋಡ್ಯಾನ ಅಂತ ನೋಡೋದು ನನಗೆ ಅಗತ್ಯ ಇಲ್ಲ ಅಂತ. ನನಗೇನು ಅನಿಸುತ್ತಾ ಓದಿದಾಗ ಅನ್ನೋದೇ ಮುಖ್ಯ ಅಂತ. ಈ ಎಲ್ಲ ನಿಯಮಗಳನ್ನು ಗಮನಿಸಿದ್ರೆ ಪಾಠ ಪರಿಷ್ಕರಣೆ ಅಂತ ಇವತ್ತೇನು ಮಾಡ್ತಿದ್ದೀವಲ್ಲ, ಆ ಕೆಲಸದ ಔಚಿತ್ಯವನ್ನೇ ಈ ರೀಡರ್ಸ್ ರೆಸ್ಪಾನ್ಸ್ ಥಿಯರಿ ಒಂದು ಅರ್ಥದಲ್ಲಿ ಪ್ರಶ್ನಿಸಿಬಿಟ್ಟಿದೆ. ಇಟ್ ಈಸ್ ಸಿವಿಯರ್ಲಿ ಕ್ರಿಟಿಸೈಸ್ಡ್ ದ ಅರ್ಲಿಯರ್ ಮೆಥಡ್ ಆ್ಯಂಡ್ ಅರ್ಲಿಯರ್ ಮೋಡ್ಸ್ ಆಫ್ ಕರೆಕ್ಷನ್. ಮತ್ತು ಇವತ್ತೇನು ಹೇಳ್ತಿದೆ ಅಂದರೆ, ಹೀಗೆ ಮಾಡೋದನ್ನು ಬಿಟ್ಟುಬಿಡಿ, ಹಸ್ತಪ್ರತಿಗಳು ಸಿಕ್ಕಿಬಿಟ್ರೆ ಅವು ಯಾವ ರೂಪದಲ್ಲಿದೆಯೋ ಅದೇ ರೂಪದಲ್ಲಿ ಅವನ್ನ ಫೋಟೋ ಫಿಲ್ಮಿಂಗ್ ಮಾಡಿ ಪ್ರಿಂಟ್ ಹಾಕಿ ಅಂತ. ಶುದ್ಧ ಅಶುದ್ಧ ಅನ್ನೋದನ್ನು ನೀವ್ಯಾರು ನಿರ್ಣಯ ಮಾಡೋದಕ್ಕೆ? ಓದುಗರು ಮಾಡ್ತಾರೆ ಅದನ್ನು, ವಿದ್ವಾಂಸರು ತಮಗೆ ಬೇಕಾದಂಗೆ ಓದ್ಕೊಳ್ತಾರೆ. ನೀವು ಯಾಕೆ ಡಿಸೈಡ್ ಮಾಡಿಕೊಡ್ತೀರಿ ಅನ್ನೋದು ಓದುಗ ಕೇಂದ್ರಿತ ವಿಮರ್ಶೆಯ ತಿಳುವಳಿಕೆ ಅಂತ. ಇದು ಏನು ಮಾಡುತ್ತೆ ಅಂದರೆ, ಕಲ್ಚರಲ್ ರೀಡಿಂಗ್, ಸಾಂಸ್ಕೃತಿಕ ಓದುವಿಕೆಗೆ ಅವಕಾಶ ಮಾಡಿಕೊಡುತ್ತೆ. ಒಂದು ಪಠ್ಯವನ್ನು ಸಾಂಸ್ಕೃತಿಕವಾಗಿ ಓದುವಿಕೆಗೆ ಅವಕಾಶ ಮಾಡಿಕೊಡುತ್ತೆ. ಎರಡನೇದು, ಪಠ್ಯಕ್ಕೆ ಅರ್ಥ ಅನ್ನೋದನ್ನು ಯಾರೋ ವಿದ್ವಾಂಸರು ನಿರ್ಣಯಿಸಬೇಕಾಗಿಲ್ಲ, ಯಾವುದೋ ಕವಿ ಹೇಳಬೇಕಾಗಿಲ್ಲ. ಯಾರ್ಯಾರಿಗೆ ಬುದ್ಧಿ ಇದೆಯೋ, ಯಾರ್ಯಾರಿಗೆ ವಿವೇಕ ಇದೆಯೋ ಅವರೆಲ್ಲ ತೀರ್ಮಾನ ಮಾಡ್ಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಿದೆ, ನೀವು ಮಾಡಿಕೊಡ್ಬೇಕಾಗಿಲ್ಲ ಅಂತ ಈ ಸಿದ್ಧಾಂತ ಹೇಳ್ತೀವಿ. ರೀಡರ್ಸ್ ರೆಸ್ಪಾನ್ಸ್ ಅಂದರೆ ಪಠ್ಯದ ಅರ್ಥವನ್ನು ಪ್ರಜಾಸತ್ತಾತ್ಮೀಕರಣ, ಡೆಮೊಕ್ರಟೈಸೇಷನ್ ಮಾಡುವ ಒಂದು
ಫೆನಮಿನಾಲಜಿ ಈ ಸಿದ್ಧಾಂತದಿಂದ ಹೊರಪಡ್ತಾ ಇದೆ ಅಂತ. ಸೊ ಇಷ್ಟು ನಾವು ನಿಮಗೆ ಪಾಠ ಪರಿಷ್ಕರಣೆಯ ವಿಷಯದಲ್ಲಿ, ಈ ಹಂತಗಳ ವಿಷಯದಲ್ಲಿ ಎತ್ತಬಹುದಾದ ಆಕ್ಷೇಪಗಳು ಮತ್ತು ಅವಕ್ಕೆ ಕೊಡಬಹುದಾದ ಉತ್ತರ. ಇನ್ನು ನಾವು ಸ್ವಲ್ಪ ಈ ಗ್ರಂಥ ಸಂಪಾದನಾ ಕಾರ್ಯ ಹಿಂದಿನಿಂದ ಯಾರ್ಯಾರು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತು ಏನು ನಡೀತಿದೆ ಅನ್ನೋ ಒಂದು ಬ್ರಾಡ್ ಸೆಗ್ಮೆಂಟ್ ಬಗ್ಗೆ ಮಾತಾಡಬೇಕು. ಐ ವಿಲ್ ಟೇಕ್ ಎ ಬ್ರೇಕ್ ಆಫ್ 2-3 minutes ಆ್ಯಂಡ್ ವಿಲ್ ಕಮ್ ಬ್ಯಾಕ್. ಮತ್ತೆ ವಾಪಸ್